ಶಿಲೆಯ ಬಣ್ಣ ಮುದ್ದು ಲಕ್ಷ್ಮೀ ಹುಣ್ಣಿಮೆ ನಗುವ ಚೆಲುವು ಮುದ್ದು ಲಕ್ಷ್ಮೀ ಮೇಡಮ್ ಜೋ ಮದುವೆ ನಿಲ್ಲಿಲ್ಲ ಅಂದ್ರೆ ನನ್ನ ಹೋಲ್ ಕಾನ್ಸೆಪ್ಟ್ ಬಿದ್ದು ಹೋಗುತ್ತೆ. ಈ ದುರ್ಗಾ ಸರಿಯಾದ ಸಮಯಕ್ಕೆ ಬಂದು ಕೈ ಕೊಟ್ಟ. ಈಗ ಹೆಂಗಸು ಮತ್ತೆ ಮಗು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಏನ್ ಮಾಡ್ಲಿ? ಹಾರ ಬದಲಾಯಿಸ್ಕೊಳ್ಳಿ, ಗಂಡು ಹೆಣ್ಣು. ತಗೊಳ್ಳಿಮ್ಮ.
ಅಯ್ಯೋ, ಮದುವೆನೇ ನಿಲ್ಲಿಲ್ಲ ಅಂದ್ರೆ ಹೇಗೆ? ಎಲ್ಲ ಅನ್ಕೊಂಡ ಹಾಗೆ ಆಗಿದೆ. ಸೌಂದರ್ಯ ಆಂಟಿಗೆ ನನ್ನ ಮೇಲ್ ಸಿಂಪತಿ ಬರಬೇಕು ಅಂದ್ರೆ ಮದುವೆ ನಿಲ್ಲಲೇಬೇಕು. ಏನು ಯೋಚನೆ ಮಾಡ್ತಿದ್ದೀರಾ? ತಾಳಿ ಕಟ್ಟಿ. ಇವರು ನನ್ನ ಗಂಡ. ನಾನ್ ಬದುಕಿರುವಾಗ್ಲೇ ಇನ್ನೊಂದು ಮದ್ವೆ ಮಾಡ್ಕೊಂತಿದ್ದಾರೆ. ನನಗೂ ನನ್ನ ಮಗುಗೂ ಮೋಸ ಮಾಡಿ ಇನ್ನೊಂದು ಮದ್ವೆ ಮಾಡ್ಕೊಳ್ತಿದ್ದಾರೆ. ಏನ್ ಹೇಳ್ತಾ ಇದ್ಯಾ? ಇವನ್ ಜೊತೆ ನೀನ್ ಮದ್ವೆ ಆಗಿದ್ಯಾ? ಹೌದು, ಇವರೇ ನನ್ನ ಗಂಡ, ನನ್ನ ಮಗುವಿನ ತಂದೆ. ನನ್ನನ್ನು ಮದುವೆ ಆಗಿ ಈ ಮಗು ಆದಮೇಲೆ ಅಮೇರಿಕಾಗೆ ಹೊರಟೋದ್ರು. ಮತ್ತೆ ವಾಪಸ್ ಬರಲೇ ಇಲ್ಲ. ಈಗ ನೋಡಿದ್ರೆ ಇವ್ರು ಇಲ್ಲಿಗೆ ಬಂದು ಇನ್ನೊಂದು ಮದುವೆ ಮಾಡ್ಕೊಳಕ್ ನೋಡ್ತಿದ್ದಾರೆ. ಅದಕ್ಕೆ ಮದುವೆ ನಿಲ್ಸೋಣ ಅಂತ ಬಂದೆ. ಅವಳು ಹೇಳ್ತಿರೋದು ನಿಜಾನಾ? ನನಗೆ ಗೊತ್ತಿಲ್ಲ. ಈ ಹೆಂಗ್ ಸರ್ ನಂಗೆ ಗೊತ್ತಿಲ್ಲ. ಇವಳು ನಿನ್ ಹೆಂಡತಿ, ಆ ಮಗು ನಿನ್ ಮಗು ಅಲ್ವಾ? ಮಾತಾಡೋ. ನಿನ್ನ ಹೆಂಡತಿ ಜೀವನನ ಹಾಳು ಮಾಡಿದ್ದಲ್ದೆ ಶಾರ್ವರಿ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದ್ಯಾ ರಾಸ್ಕಲ್? ಲವ್ ಅಯೋಗ್ಯ, ಎಷ್ಟು ಚೆನ್ನಾಗಿ ಮೋಸ ಮಾಡ್ತೀಯ ನೀನು. ಅಲ್ಲ, ನಮ್ ಡಾಕ್ಟರ್ ಮುಂಗೆ ಮೋಸ ಮಾಡ್ತೀಯಾ? ನಿನ್ನ ಮನುಷ್ಯನ ಏನು? ಅಯ್ಯೋ ನರಕಾಸುರ, ನೋಡೋಕ್ ಒಳ್ಳೆ ಆಫೀಸರ್ ತರ ಇದೀಯಾ. ನೀವು ಮಾಡೋದ್ ನೋಡಿದ್ರೆ ಕೊಚ್ಚ ಕೆಲಸ ಮಾಡಿದ್ಯಾ. ಮಣ್ ತಿನ್ನೋನೆ ತಂದು ಮಣ್ ತಿನ್ನೋನೆ.
ಹೇಳು, ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಅಯ್ಯೋ ಅಳಿಯಂದ್ರೆ ಹೊಡಿಬೇಡಿ ಅವ್ರನ್ನ. ಇಂಥವ್ರನ್ನೆಲ್ಲ ಪೊಲೀಸವ್ರಿಗೆ ಹಿಡ್ಕೊಟ್ಬಿಡ್ಬೇಕು. ನೀನೇ ಬಾಯಿ ಬಿಡ್ತೀಯೋ ಅಥವಾ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸ್ಬೇಕು? ಬೇಡ 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 ಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಅವಳು ನನ್ನ ಹೆಂಡತಿ, ನನ್ನ ಮಗುನೇ. ಅವಳಿಗೆ ನಾನು ಮೋಸ ಮಾಡಲ್ಲ, ಇನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಇನ್ನೊಂದು ಮದುವೆ ಮಾಡಿಕೊಂಡು ನನಗೂ ಈ ಮಗುಗೂ ಮೋಸ ಮಾಡಕ್ ನಿನ್ಗೆ ಹೇಗೆ ಮನ್ಸು ಬಂತು? ನನ್ನ ಮಗು ಮೇಲೆ ಅಣೆ, ಇನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಕಣೆ. ದಯವಿಟ್ಟು ಪ್ಲೀಸ್ ನಾನು ಬಿಟ್ಬಿಡಿ, ನನ್ನ ತಪ್ಪಾಯ್ತು. ಇಲ್ಲ, ಇನ್ಮೇಲೆ ಈಗ ಆಗಲ್ಲ. ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ನಿನ್ನ ಹೆಂಡತಿ ಮಗು ಮುಖ ನೋಡ್ಕೊಂಡು ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಹೊರಡಿಲ್ಲಿಂದ, ಹೊರಡು. ಇಷ್ಟೊಂದೆಲ್ಲ ಕಣ್ಣೀರು ಹಾಕ್ತಿದ್ದೀನಿ, ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಈ ಸೌಂದರ್ಯ ಹರ ಶಿವ ಅಂತಿಲ್ವಲ್ಲ. ಸುಮ್ಮನೆ ಅಯ್ಯೋ ಪಾಪ ಅಂತ ನೋಡ್ತಾ ಇದ್ದಾರೆ ಹೊರತು, ಹೇ ಧ್ರುವ್, ಇದೇ ಮಂಟಪದಲ್ಲಿ ನೀನು ಶಾರ್ವರಿಗೆ ಮದುವೆ ಮಾಡ್ಕೊ ಅಂತ ಯಾಕೆ ಹೇಳ್ತಾ ಇಲ್ಲ? ಮುದ್ದು ಲಕ್ಷ್ಮೀ, ಮುದ್ದು ಲಕ್ಷ್ಮೀ, ಅಯ್ಯೋ ದೇವ್ರೆ, ಶಾರ್ವರಿ ಸಮಾಧಾನ ಮಾಡ್ಕೋ. ನನಗೆ ಮೋಸ ಆಗೋಯ್ತು, ನನಗೆ ಅನ್ಯಾಯ ಆಗೋಯ್ತು. ನನಗೆ ಅಂತ ಯಾರು ಇಲ್ಲ, ನಾನು ಅನಾಥೆ. ನನಗೆ ಯಾಕೆ ಹೀಗಾಗಬೇಕು? ಸಾಕು, ನನ್ನ ಜೀವನದಲ್ಲಿ ನಾನು ಇನ್ನು ಮತ್ತೆ ಮದುವೆನೇ ಆಗಲ್ಲ. ನನಗೆ ಯಾರೋ ಬೇಡ, ನಾನು ಸತ್ತೋಗ್ಬಿಡ್ತೀನಿ. ಧ್ರುವ, ಅವಳನ್ನ ಸಮಾಧಾನ ಮಾಡು. ಇನ್ನು ನನ್ನನ್ನು ಯಾರು ಮದುವೆ ಆಗ್ತಾರೆ? ನನಗೆ ಈ ಜೀವನನೇ ಸಾಕಾಗಿದೆ. ನನ್ನ ಜೀವನ ಇಷ್ಟೇ, ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ಶಾರ್ವರಿ ಸಮಾಧಾನ ಮಾಡ್ಕೋ. ನೋಡು, ಇದೆಲ್ಲ ಮದುವೆಗೆ ಮುಂಚೆನೆ ಗೊತ್ತಾಯ್ತು. ನಿನ್ನ ಲೈಫ್ ಸೇವ್ ಆಯ್ತು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಎಲ್ಲ ಸರಿ ಹೋಗುತ್ತೆ, ನಾವೆಲ್ಲ ನಿನ್ ಜೊತೆ ಇದ್ದೀವಿ, ಅಳ್ಬೇಡ. ಅಯ್ಯೋ, ಇಷ್ಟೊಂದೆಲ್ಲ ಕಣ್ಣೀರು ಹಾಕ್ತಿದ್ದೀನಿ, ಎಮೋಷ್ನಲ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಈ ಸೌಂದರ್ಯ ಹರ ಶಿವ ಅಂತಿಲ್ವಲ್ಲ. ಸುಮ್ಮನೆ ಅಯ್ಯೋ ಪಾಪ ಅಂತ ನೋಡ್ತಾ ಇದ್ದಾರೆ ಹೊರತು, ಹೇ ಧ್ರುವ್, ಇದೇ ಮಂಟಪದಲ್ಲಿ ನೀನು ಶಾರ್ವರಿಗೆ ಮದುವೆ ಮಾಡ್ಕೊ ಅಂತ ಯಾಕೆ ಹೇಳ್ತಾ ಇಲ್ಲ? ತಾಳಿ ಕಟ್ಟು ಅಂತ ಧ್ರುವ್ಗೆ ಯಾಕೆ ಹೇಳ್ತಾ ಇಲ್ಲ?
ಹೋಳಿಗೆ ತುಂಬ ಚೆನ್ನಾಗಿತ್ತಲ್ವಾ? ಹೋಗ್ತಾ ಎರಡೇ ಎರಡು ತಿನ್ಕೊಂಡು ಹಾಗೆ ಪಾರ್ಸಲ್ ತೊಗೊಂಡೋಗ್ಬೇಡ. ಮುಚ್ಕೊಂಡಿದೆ ಹೋಳಿಗೆ ಹೋಳಿಗೆ ಯಾವ ಥರ ಕಂಡಿದ್ಯಾ ಇಲ್ಲ? ಅಯ್ಯೋ ಸುಮ್ಮನೆ ನೀನಾ? ಯಾಕೆ, ಏನಾಯ್ತು? ನಿನ್ನನ್ನು ಬಿಡಲ್ಲ ಕಣೆ. ನನಗೆ ಚಳ್ಳೆ ಅಂತ ತಿನ್ನಿಸ್ತೀಯ. ಪ್ರಜ್ಞೆ ತಪ್ಪಿಸಿ ಕೂಡ ಹಾಕ್ತೀಯ. ನಾನು ಆಚೆ ಬಂದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನೀನು ಹೊರಗೆ ಬರ್ಬೇಕಾ ದುರ್ಗಾ? ನೀನು ಡೋರ್ ತೆಗೆದು ನೋಡು, ನಿನಗೊಂದು ಸರ್ಪ್ರೈಸ್ ಇರತ್ತೆ. ತಪ್ಪಿಸ್ಕೊಂಡು ಹೋಗಕ್ಕೆ ಯೋಚನೆ ಮಾಡ್ತಾ ಇದ್ದೀನಾ? ನಾನೇನು ಮಾಡಿದ್ದೀನಿ ಸರ್? ತುಮಕೂರಿನಲ್ಲಿ ರಾಜು ಅನ್ನೋರನ್ನ, ಮೈಸೂರಿನಲ್ಲಿ ವಿಕ್ಕಿ ಅನ್ನೋರನ್ನ, ಚಿತ್ರದುರ್ಗದಲ್ಲಿ ಬಾಬು ಅನ್ನೋರನ್ನ, ಚಿಕ್ಕಮಗಳೂರಲ್ಲಿ ಶಿವಣ್ಣ ಅನ್ನೋರನ್ನ ಕೊಲೆ ಮಾಡಿರೋದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ನಾನೇ ಕೊಲೆ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಸರ್? ಸಾಕ್ಷಿ ಬೇಕೇನಾ? ನೋಡಿಲ್ಲಿ, ಏನೋ ದುರ್ಗಾ, ಈ ಶಾರ್ವರಿಗೆ ಬುದ್ಧಿ ಕಲ್ಸೋದಕ್ಕೆ ನೋಡ್ತೀಯಾ? ನನಗೆ ಬುದ್ಧಿ ಕಲ್ಸೋನು ಇನ್ನೂ ಹುಟ್ಟಿಲ್ಲ ಕಣೋ. ಪೊಲೀಸ್ ಅವರು ನಿನ್ನನ್ನು ಅರೆಸ್ಟ್ ಮಾಡಿ ನಿಮ್ಮ ಮಾವನ ಮನೆಗೆ ಕಳಿಸ್ತಾರೆ. ಹೊರಡ್ತಾ ಇರು. ಹ್ಯಾಪಿ ಜರ್ನಿ. ಏನು ಮುಖ ನೋಡ್ತೀಯ? ಹೇಳ್ಕೊಳ್ಳೋ ಇವನ್ನ. ನಾನು ಅಂದ್ಕೊಂಡಿದ್ದ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಏನ್ ಮಾಡ್ಲಿ? ಸೌಂದರ್ಯ ಆಂಟಿ ನನ್ನ ಕಣ್ಣೀರಿಗೆ ಕರಗಲೇ ಇಲ್ಲ. ಸೌಂದರ್ಯ ಆಂಟಿ ನನ್ನ ಕಣ್ಣೀರಿಗೆ ಕರಗಲೇ ಇಲ್ಲ. ಬೇರೆ ಏನಾದರೂ ಮಾಡಲೇಬೇಕು. ಭಾವನಿಗೆ ಹುಡುಗಿ ನೋಡಿದ್ದೀರಾ ಅತ್ತೆ? ಒಂದು ಹುಡುಗಿ ನನ್ನ ಮನಸ್ಸಿನಲ್ಲಿದ್ದಾಳೆ. ನಮ್ಮ ಧ್ರುವ ಈಗಿರೋ ಮನಸ್ಥಿತಿಗೆ ಅವನ ಪ್ರಾಬ್ಲಮ್ಗಳೆಲ್ಲ ಗೊತ್ತಿರೋ ಶಾರ್ವರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮುದ್ದು ಲಕ್ಷ್ಮೀ, ಮುದ್ದು ಲಕ್ಷ್ಮೀ, ದೇವ್ರೆ, ಜೀವನದಲ್ಲಿ ನಾನು ಕೇಳ್ದೇನೆ ನನಗೆಲ್ಲ ಕೊಟ್ಟಿದೀಯಾ. ನಾನು ಕೇಳಿದ್ದು ಒಂದೇ ಒಂದು, ಆದರೆ ಅದನ್ನು ನೀನು ನಡೆಸ್ಕೊಡ್ಲಿಲ್ಲ. ನನ್ನ ದೊಡ್ಡ ಮಗನಿಗೆ ಒಂದು ಒಳ್ಳೆ ಹೆಣ್ಣು ಸಿಗ್ಲಿಲ್ಲ.
ಅವನು ಒಳ್ಳೆ ಮನಸ್ಸಿನಿಂದ ಆ ಲಕ್ಷ್ಮಿನ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದ. ಆದ್ರೆ ಅವಳು ಅವನಿಗೆ ಮೋಸ ಮಾಡಿ ಹೋದ್ಲು. ಈಗ ನನ್ನ ಮಗ ಮದುವೆ ಆಗಿದ್ದು ಆಗದೆ ಇರೋನ್ ಥರ ಇದ್ದಾನೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಆದ್ರೆ ಶಾರ್ವರಿ ಬದುಕಿನಲ್ಲಿ ಹೀಗಾಗಬಾರ್ದಾಗಿತ್ತು. ತಂದೆ ತಾಯಿ ಇಲ್ಲದ ಹೆಣ್ಮಗಳು ಒಬ್ಬನ್ನ ಮದುವೆ ಮಾಡ್ಕೋಬೇಕು ಅಂತ ಹಸೆಮಣೆ ಹತ್ತಿದ್ಲು. ಆದ್ರೆ ಆ ಹುಡುಗ ಅವಳಿಗೆ ಇನ್ನೂ ದೊಡ್ಡ ಮೋಸ ಮಾಡ್ಬಿಟ್ಟ. ಈ ಕಡೆ ಧ್ರುವ, ಆ ಕಡೆ ಶಾರ್ವರಿ ಯಾವ ತಪ್ಪು ಮಾಡದೆ ಹೋದ್ರೂ ಜೀವನದಲ್ಲಿ ತುಂಬಾ ದೊಡ್ಡ ನೋವು ಅನುಭವಿಸ್ತಿದ್ದಾರೆ. ಇಬ್ಬರ ಜಾತಕನೂ ಒಂದೇ ತರ ಇದೆ. ಆದ್ರೆ ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು. ಅವರಿಬ್ರು ಒಂದಾಗ್ಬೇಕು ಅನ್ನೋ ಕಾರಣಕ್ಕೆ ನೀನು ಅವ್ರ ಜೀವನದಲ್ಲಿ ಇಂಥ ಮೋಸದಾಟ ಆಡಿದೆಯೇನೋ ಅಂತ ನಾನು ಅಂದ್ಕೋತೀನಿ. ಅದಕ್ಕೆ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಅನ್ಕೋತಿದ್ದೀನಿ. ಇದಕ್ಕೆ ನಿನ್ನ ಸಹಾಯನೂ ಬೇಕು, ನಿನ್ನ ಆಶೀರ್ವಾದನೂ ಬೇಕು. ನನ್ನ ಬೆನ್ನ ಹಿಂದೆ ನಿಂತು ನನ್ನನ್ನ ಯಾವಾಗ್ಲೂ ಕಾಯ್ತೀಯ ಅನ್ನೋ ಧೈರ್ಯದಲ್ಲಿ ಧ್ರುವ ಮತ್ತೆ ಶಾರ್ವರಿ ಮದುವೆನ ಮಾಡೋದಕ್ಕೆ ಹೆಜ್ಜೆ ಮುಂದಿಡ್ತಿದ್ದೀನಿ. ನನಗೆ ಈ ವಿಷಯದಲ್ಲಿ ಗೆಲುವು ಸಿಗ್ಲಿ ಅಂತ ಆಶೀರ್ವಾದ ಮಾಡು ದೇವ್ರೆ. ಅತ್ತೆ, ಏನೋ ಮಾತಾಡಬೇಕು ಅಂತ ಎಲ್ಲರನ್ನೂ ಕರೆಸಿದ್ರಲ್ಲ, ಏನು ವಿಷಯ ಹೇಳಿ? ಏನೇ ವಿಷಯ ಇದ್ರು ನನಗೆ ನೇರವಾಗಿ ಮಾತಾಡೋ ಅಭ್ಯಾಸ. ಎಷ್ಟು ದಿನ ಅಂತ ಹೀಗೆ ಸುಮ್ಮನೆ ಇರೋದಕ್ಕಾಗತ್ತೆ? ನಮ್ ಧ್ರುವನ್ ಜೀವನ ಸೂತ್ರ ಹರಿದೋಗಿರೋ ಗಾಳಿಪಟದ ತರ ಆಗೋಗಿದೆ. ಅದಕ್ಕೆ ಅವನಿಗೆ ಇನ್ನೊಂದು ಮದುವೆ ಮಾಡಿ ಅವನ ಲೈಫ್ನ ಸೆಟ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಭಾವನಿಗೆ ಹುಡುಗಿ ನೋಡಿದ್ದೀರಾ ಅತ್ತೆ? ಒಂದು ಹುಡುಗಿ ನನ್ನ ಮನಸ್ಸಿನಲ್ಲಿದ್ದಾಳೆ. ಯಾರು ಅಂತ ಹೇಳ್ಬೋದಲ್ಲ ಮಾಮ್, ಸಸ್ಪೆನ್ಸ್ ಯಾಕೆ? ಹೇಳ್ತೀನಿ. ನಮ್ ಧ್ರುವ ಈಗಿರೋ ಮನಸ್ಥಿತಿಗೆ ಅವನ ಪ್ರಾಬ್ಲಮ್ಗಳೆಲ್ಲ ಗೊತ್ತಿರೋ ಶಾರ್ವರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನ್ ಹೇಳ್ತಿದ್ದೀರಮ್ಮ? ಧ್ರುವ, ನಿನ್ ಲೈಫ್ನ ನೀನೇ ಡಿಸೈಡ್ ಮಾಡಬೇಕು ಅಂತ ಆ ಲಕ್ಷ್ಮಿನ ಮದುವೆ ಮಾಡಿ ಕರ್ಕೊಂಡು ಬಂದೆ. ನೀನು ಓಕೆ ಮಾಡ್ದೆ ಅಂತ ನಾನು ಹಠ ಮಾಡ್ದೆ, ನಾನು ಒಪ್ಕೊಂಡೆ. ಆದ್ರೆ ಅವಳು ನಿನಗೆ ಮೋಸ ಮಾಡಿ ಹೋದ್ಲು. ಧ್ರುವ, ನಿನಗೆ ಇನ್ನು ಚಿಕ್ಕ ವಯಸ್ಸು. ನಿನ್ನ ಜೀವನ, ನಿನ್ನ ಭವಿಷ್ಯ ಇನ್ನು ತುಂಬಾ ದೊಡ್ಡದಿದೆ. ಖಂಡಿತ ನಿನಗೆ ಒಬ್ಳು ಹೆಂಡತಿ ಅವಶ್ಯಕತೆ ಇದ್ದಾಳೆ ಕಣೋ. ಅದಕ್ಕೆ ಚಿಕ್ಕ ವಯಸ್ಸಿನಿಂದ ನಿನ್ನ ಜೊತೆನೆ ಬೆಳೆದಿರೋ ಶಾರ್ವರಿ ನಿನಗೆ ಒಳ್ಳೆ ಜೋಡಿ ಆಗ್ತಾಳೆ ಅಂತ ಅನ್ಕೊಂಡು ಈ ಡಿಸಿಷನ್ ತಗೊಂಡಿದ್ದೀನಿ. ಅಮ್ಮ, ನೀವ್ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನನಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಗೊತ್ತಿದ್ದು
ಶಾರ್ವರಿನ ಮದುವೆ ಮಾಡಿಕೊಂಡು ಅವಳ ಜೀವನನ ಹಾಳು ಮಾಡು ಅಂತ ಹೇಳ್ತಾ ಇದ್ದೀರಾ? ಇದಕ್ಕೆ ನಾನು ಒಪ್ಪಲ್ಲ. ಇದು ತಪ್ಪಮ್ಮ.